ದೆಹಲಿಯಲ್ಲಿ ಪ್ರಧಾನಿ ಮೋದಿ ಸಾಲು ಸಾಲು ಸಭೆಗಳನ್ನು ಮಾಡ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್. ಪ್ರಧಾನಿ ಮೋದಿ ನಿವಾಸದಲ್ಲಿ ನಡೆದಂತಹ ಸಭೆ ಇದೀಗ ಅಂತ್ಯಗೊಂಡಿದೆ. ಬೆಳಗ್ಗಿನಿಂದ ಸರಣಿ ಸಭೆಗಳನ್ನು ಮೋದಿ ನಡೆಸ್ತಾ ಇದ್ದಾರೆ. ಒಂದಾದ ಮೇಲೆ ಒಂದು ಮೀಟಿಂಗ್. 3 ಸೇನಾಪಡೆಗಳ ಮುಖ್ಯಸ್ಥರ ಜೊತೆಗೆ ಮೋದಿ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ನಿರಂತರವಾಗಿ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ. ಸಭೆಯಲ್ಲಿ ರಕ್ಷಣಾ ಸಚಿವರು ಕೂಡ ಇದ್ದರು. ಮುಂದಿನ ಕಾರ್ಯತಂತ್ರಗಳೇನು, ಯಾವ ರೀತಿ ಬಡಿಬೇಕು. ಅಜಿತ್ ದೋವೆಲ್ ಕೂಡ ಪ್ರತಿ ಸಭೆಯಲ್ಲೂ ಕೂಡ ಅಜಿತ್ ದೋವೆಲ್ ಇರ್ತಾರೆ. ನಿಜಕ್ಕೂ ನಾನು ಹೇಳ್ತಾ ಇದ್ದೀನಿ, ಭಾರತಕ್ಕೆ ಸಿಕ್ಕಂಥ ಅದ್ಭುತವಾದಂಥ ಅಸ್ತ್ರ ಅಂತಂತಂದರೆ ಅದು ಅಜಿತ್ ದೋವೆಲ್. ಅದ್ಭುತವಾದಂಥ ಅಸ್ತ್ರ. ನಿಜಕ್ಕೂ ಅದೃಷ್ಟ ಮಾಡಿರಬೇಕು. ಅಲ್ಲ, ಏನಿದ್ರೆ ಏನು ಬಂತು, ಬಳಸ್ಕೊಳ್ಳೋಕ್ಕೂ ಕೂಡ ಒಂದು 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 ಬುದ್ಧಿವಂತ ಮನಸ್ಸು ಬೇಕು. ಮೋದಿ ಆ ಕೆಲಸ ಮಾಡ್ತಾ ಇದ್ದಾರೆ. ಸರಿಯಾದ ರೀತಿಯಲ್ಲಿ ಅವರ ಶಕ್ತಿ ಸಾಮರ್ಥ್ಯವನ್ನು ಬಳಸ್ಕೋತಾ ಇದ್ದಾರೆ. 3 ಸೇನಾಪಡೆಗಳ ಮುಖ್ಯಸ್ಥರು ಮೋದಿಯವರ ಜೊತೆಗೆ ಸಭೆ ಮಾಡಿದ್ದಾರೆ. ಸ್ಥಿತಿಗತಿಗಳನ್ನು ವಿವರಿಸಿದ್ದಾರೆ. ಎಲ್ಲ ಮಾಹಿತಿ ಪಡೆದಂಥ ಮೋದಿ ಎಲ್ಲ ಸಂಗತಿಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಮುಂದಿನ ಕಾರ್ಯತಂತ್ರಗಳೇನು ತೆರೆಯ ಮೇಲೆ ನೋಡಿ ಆನಂದಿಸಿರಿ. ಸಾಮಾನ್ಯ ಅಲ್ಲ, ಯಾಕಂದರೆ ಹೆಂಗೆ ಕೊಡಬೇಕು, ಏನು ಎತ್ತ ಎಲ್ಲವೂ ಕೂಡ ಪ್ಲಾನ್ ಆಗಿದೆ. ಎಲ್ಲವೂ ಕೂಡ ಅಷ್ಟು ಸುಲಭ ಅಲ್ಲ. ಸಿಂಧೂರ ಅಳಿಸಿದಂಥವ್ರಿಗೆ ನಾವು ಅಷ್ಟು ಸುಲಭವಾಗಿ ನಾವು ಸುಮ್ಮನಾಗ್ಬಿಟ್ರೆ ಹೆಂಗೆ ಸ್ವಾಮಿ? ಸರಿಯಾದ ರೀತಿಯಲ್ಲಿ ಕೊಡಬೇಕು. ಯಾವ ಪರಿ ಕೊಡಬೇಕು ಅಂತಂದರೆ ಮುಟ್ಟಿ ಮುಟ್ಟಿ ನೋಡಿಕೊಳ್ಳುವ ರೀತಿಯಲ್ಲಿ ಕೊಡಬೇಕು. ಮಗ್ಲು ಮುರಿಬೇಕು, ಹೆಣ ಎತ್ತಬೇಕು. ಅದೇ ಈ ಬಾರಿ ಆಗ್ತಿರುವಂಥದ್ದು. ಇಸ್ಲಾಮಾಬಾದ್ ತನಕ ಸೇನೆ ಹೋಗುತ್ತೆ ಅಂದರೆ ನಮ್ಮ ಕ್ಷಿಪಣಿಗಳು ಹೋಗ್ತವೆ ಅಂತಂದರೆ ಸಾಮಾನ್ಯ ಸಂಗತಿನ? ಇಸ್ಲಾಮಾಬಾದ್ ತನಕ 75 ವರ್ಷಗಳ ಇತಿಹಾಸದಲ್ಲಿ ಇಲ್ಲಿ ತನಕ ಇಸ್ಲಾಮಾಬಾದ್ ಮೇಲೆ ದಾಳಿಯಾಗಿಲ್ಲ. ಇನ್ನು ಬೇರೆ ಬೇರೆ ನಗರಗಳಿಗೆ ಬಿಡಿ, ಲೆಕ್ಕವೇ ಇಲ್ಲ. ಅಂಥ ಸ್ಥಿತಿ. 36 ನಗರಗಳನ್ನು ಟಾರ್ಗೆಟ್ ಮಾಡಿತ್ತು ಪಾಕಿಸ್ತಾನ. ಭಾರತದ 36 ನಗರಗಳು. ಲಿಸ್ಟ್ ಹಾಕೊಳ್ಳೋಕೆ ಏನು ಬಂತು ಬಿಡಿ. 36 ನಗರಗಳನ್ನು ಟಾರ್ಗೆಟ್. 400 ಡ್ರೋನ್ಗಳನ್ನು ಬಿಟ್ಟರು. ಯಾರಪ್ಪರ ಮನೆ ಆಸ್ತಿ? ಈ ಟರ್ಕಿ ಎನ್ನುವಂಥ ಒಂದು ರಾಷ್ಟ್ರ ಇದೆ. ಆ ಟರ್ಕಿಯಲ್ಲಿ ಅಲ್ಲೊಬ್ಬ ಪ್ರಧಾನಮಂತ್ರಿ ಇದ್ದಾನೆ, ಅವನೊಬ್ಬ ನಾಯಕ. ಆ ಮನುಷ್ಯನಿಗೆ ಇಡೀ ಇಸ್ಲಾಂ ರಾಷ್ಟ್ರಗಳಿಗೆ ನಾನು ರಾಜನಾಗಬೇಕು ಅನ್ನುವಂಥ ಪ್ರಬಲವಾದಂಥ ಹುಚ್ಚಿದೆ. ಆ ಹುಚ್ಚು ಇಷ್ಟೊಂದೆಲ್ಲ ಕೆಲಸ ಮಾಡ್ತಾ ಇದೆ. ಟರ್ಕಿಗೆ ಹಿಂದಿನಲ್ಲಿ ತುರ್ಕಿ ಅಂತಾರೆ. ನಮ್ಮಲ್ಲಿ ಈ ತುರ್ಕಿ ಅಂದರೆ ಗೊತ್ತಲ್ಲ, ಕಡತ ಅಂತ. ಅವನಿಗೂ ಕೂಡ ವಿಪರೀತವಾದಂಥ ಕಡತ. ಹಾಗಾಗಿಯೇ ಪಾಕಿಸ್ತಾನ ಜೊತೆಗೆ ಅವನ ಸಂಬಂಧ. ಯಾವ್ಯಾವ